ವಿಷಯ ಅಥವಾ ನಾನು ಕೃಷಿ ಮಾಡಿದಂಥ ವಿಷಯ ಏನೈತಲ್ಲ ಮಾನವ ಹಕ್ಕುಗಳ ಬಗ್ಗೆ ಇದು ಸ್ವಲ್ಪ ಗಂಭೀರವಾದದ್ದು. ಈ ಗಾಂಭೀರ್ಯತೆ ನಡುವ ಇಂಥ ವಾತಾವರಣದೊಳಗೆ ಇಬ್ಬರು ಮಹಾನ್ ದಿಗ್ಗಜರ ನಡುವ ಏನು ಮಾತಾಡಬೇಕು ಅನ್ನೋದೇ ಒಂದು ಸಂದಿಗ್ಧ ಪರಿಸ್ಥಿತಿ ನನಗೆ. ಆದರೂ ಔಪಚಾರಿಕವಾಗಿ ಒಂದು 4 ಮಾತುಗಳನ್ನು ಆಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಹಿರಿಯರಾದ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಬೆಲ್ಲದವರೇ, ಶರಣ ಸಾಹಿತ್ಯದ ಇಬ್ಬರು ದಿಗ್ಗಜಗಳಾದ ನನ್ನ ಮಾರ್ಗದರ್ಶಕರು ಆದಂತಹ ಸನ್ಮಾನ್ಯ ಶ್ರೀ ರಂಜಾನ್ ದರ್ಗಾ ಅವರೇ, ಶ್ರೀ ವೀರಣ್ಣ ರಾಜುರವರೇ, ವೇದಿಕೆ ಮೇಲೆ ಉಪಸ್ಥಿತ ಸಹೋದರ ಬ್ಯಾಲ್ಯಾಳ್ ಅವರೇ, ಬೆಕ್ಕೇರಿ ಅವರೇ, TS ಪಾಟೀಲ್ರೇ, ಆಮೇಲೆ ಶ್ರೀಮತಿ ನಾಗರತ್ನ ಹಡಗಲಿ ಅವರೇ, ನಮ್ಮ ಪೊಲೀಸ್ ಉಪಾಯುಕ್ತರಾದ ಶ್ರೀ ಸಿದ್ದನಗೌಡರೇ, ಇಲ್ಲಿ ನೆರೆದಂಥ ಯಾವತ್ತು ಬಸವಾದಿ ಶರಣರು ಒಂದು 4-5 ವರ್ಷದ ಹಿಂದೆ ನಾನು ಯಾವುದನ್ನು ಲಾಸ್ಟಿಗೆ ಪ್ರಸ್ತಾಪಿಸ್ಬೇಕು ಅಂತ ಮಾಡಿದ್ನೋ ಅದನ್ನು ಇವತ್ತು ಮೊದಲ ಪ್ರಸ್ತಾಪ ಮಾಡ್ತೀನಿ. ಯಾಕಂದ್ರೆ ಬಹುಶಃ ಟೈಮ್ ಭಾಳ ಆಗೈತಿ, ನಾನು ನನ್ನ ಉಪನ್ಯಾಸ ಎಲ್ಲಿ ಕಟ್ ಮಾಡ್ತೀನೋ ಗೊತ್ತಿಲ್ಲ. ಅದಕ್ಕೆ ಕೊನೆಯ ಮಾತನ್ನು ಮೊದಲು ಆಡ್ಬೇಕಂತ ಮಾಡಿದೆ. 4-5 ವರ್ಷದ ಹಿಂದೆ ಮುರುಘಾ ಮಠದಲ್ಲಿ ಒಂದು ಬಹಳ ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮ, ಇದೇ ಕಾರ್ಯಕ್ರಮವನ್ನು ನಾವು ಮಾಡಿದಾಗ ಮೆರವಣಿಗೆಯಿಂದ ಹೊರಟು ನಾವು ಅಲ್ಲಿ ಮುಕ್ತಾಯಗೊಂಡು ಮುರುಘಾ ಮಠದಾಗ ಮುಕ್ತಾಯಗೊಳಿಸಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 2,000ರಿಂದ 2,500 ಜನ ಸೇರಿತ್ತು. ಬಹಳ ಅದ್ಭುತವಾದ ಕಾರ್ಯಕ್ರಮ. ಅದರಲ್ಲಿ ನನ್ನ ಕಿರಿಯ ಸಹೋದರಾದ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರು ಶಾಸಕರಾಗಿದ್ದರು, ಅರವಿಂದ್ ಬೆಲ್ಲದವರು ಸಹ ಅಲ್ಲಿ ಇದ್ದರು. ಅವರು ನನಗೆ ಇಲ್ಲಿ ನಾವು ಮೆರವಣಿಗೆ ಒಳಗೆ ಹೋಗ್ತಾ ಒಂದು ಮಾತನ್ನು ಅವರು ಕೇಳಿದರು. ಅಲ್ರಿ, ನೀವು ಇದು ಬಸವ ಧರ್ಮ ಒಂದು ಅತ್ಯಂತ ಬಹಳ ಉತ್ಕೃಷ್ಟವಾದ ಧರ್ಮ, ಬಹಳ ಶ್ರೇಷ್ಠವಾದ ಧರ್ಮ, ಆದರೆ ಇದು ಯಾಕೆ ಜಾಗತಿಕ ಮಟ್ಟದಲ್ಲಿ ಹೋಗಲಿಲ್ಲ ಅಂತ ಒಂದು ಪ್ರಶ್ನೆ ಹಾಕಿದೆ. ಆ ಪ್ರಶ್ನೆ ನಾನು ಹಿಂದಕ್ಕೆ ಗುರುಗಳಾದ ಶ್ರೀ MM ಕಲಬುರ್ಗಿ ಅವರಿಗೆ ಹಾಕಿದ್ದೆ. ಆಗ ಏನು ಬಗ್ಗೆಗೆ ಈ ಜಗತ್ತಿನೊಳಗೆ ಕೆಲವೊಂದು ಆಗ ಹೋಗುಗಳು, ಕೆಲವೊಂದು ನಿರ್ಣಯಗಳು ಏನಿರ್ತಾವ ಅವುಗಳಿಂದ ನಾವು ಅನುಭವಿಸಬೇಕಾಗತಿ, ಆ ರೀತಿ ಆಗತೈತಿ ಅಂತ ಹೇಳಿ. ಏನು ಸರ್, ಈ ಕಲ್ಯಾಣ ಕ್ರಾಂತಿ ವಿಫಲಗೊಂಡಾಗ ಅಥವಾ ಯಶಸ್ಸುಗೊಂಡಾಗ ಬಿಜ್ಜಳರ ಸೈನಿಕರು ಇವರು ಬಸವಾದಿ ಶರಣರನ್ನು ಏನು ಬೆನ್ನಟ್ಟಿ ಬರ್ತಾರೆ, ಆವಾಗ ಬೇರೆ ಬೇರೆ ತಂಡಗಳನ್ನು ಕಟ್ಕೊಂಡು ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾರೆ. ಅದರಾಗ ಒಂದು ತಂಡ ಚನ್ನಬಸವಣ್ಣನ ನೇತೃತ್ವದಾಗ ಧಾರವಾಡ ಮೂಲಕ ಮುಂದೆ ಇಲ್ಲಿಂದ ಖಾನಾಪುರ ಮೂಲಕ ಹೋಗಿ ಉಳುವಿಗೆ ಸೆಟ್ಲ್ ಆಗ್ತಾರೆ. ಆ ಉಳುವಿಗೆ ಬಹಳ ದಟ್ಟವಾದ ಕಾಡು, ಬಹಳ ಕೆಳ ಮಟ್ಟದ ಪ್ರದೇಶ, ಅಲ್ಲಿ ಅವು ಯಾರಿಗೂ ಕಾಣಲಾರದಂತಹ ದಿಟ್ಟ ಕಾಡು ಇದ್ದಿದ್ದರಿಂದ ಚನ್ನಬಸವಣ್ಣನವರು ಒಂದು ನಿರ್ಣಯ ತಗೋತಾರೆ. ಆ ನಿರ್ಣಯ ಏನಂದ್ರೆ, ನಾವು ಇಲ್ಲೇ ಸುರಕ್ಷಿತವಾಗಿದ್ದೇವೆ. ಯಾಕಂದ್ರೆ ಆಗ 2-3 ಕಿಲೋಮೀಟ್ರ್ ದೂರದಾಗ ಅಷ್ಟೇ ಬಿಜ್ಜಳನ ಸೈನಿಕರು ಬೆನ್ನು ಹತ್ತಿ ಬಂದವರು 2-3 ಕಿಲೋಮೀಟ್ರ್ ದೂರದಾಗ ಅಷ್ಟೇ ಇರ್ತಾರಂತ. ಅದು ಇವರಿಗೆ ಮನದಟ್ಟಾಗಿರ್ತದೆ. ಅದಕ್ಕೋಸ್ಕರ ಆ ನಿರ್ಣಯ ಅವ್ರು ತಗೊಳ್ತಾರೆ. ನಾವು ಇಲ್ಲಿ ಸುರಕ್ಷಿತವಾಗಿದ್ದೇವೆ, ಇಲ್ಲಿ ನಮ್ಮ ವಚನ ಸಾಹಿತ್ಯ ಭಂಡಾರಗಳೇನದಾವು ಇವು ಸುರಕ್ಷಿತವಾಗಿರ್ತಾವು ಅಂತ ಒಂದು ನಿರ್ಣಯ ತಗೋತಾರೆ. ಬಹುಶಃ ಆ ನಿರ್ಣಯ ಸರಿನೋ ತಪ್ಪೋ ಗೊತ್ತಿಲ್ಲ. ಆ ಒಂದು ನಿರ್ಣಯ ಈಗಿನ ಕಾಲಕ್ಕೆ ವಿಚಾರ ಮಾಡಿ ನೋಡಿದರೆ ಅದು ಒಂದು ತಪ್ಪನ್ನೋದ್ರಲ್ಲ, ಒಂದು ಹೇಸ್ಟಿ ಡಿಸಿಷನ್ ಅಂತ ಹೇಳ್ಬೋದು, ಅಥವಾ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂತಂದ್ರೆ ನನಗೆ ನನ್ನದೇ ಆದ ಐತಿಹಾಸಿಕ ರೀಸನ್ಸ್ಗಳದಾವ. ನಿಮಗೆಲ್ಲ ಗೊತ್ತಿದ್ದಂಗೆ 3ನೇ ಶತಮಾನದಿಂದ ಈ ಮ್ಯಾರಿಟೈಮ್ ಸಮುದ್ರದಿಂದ ಈಜಿಪ್ಟ್ ಅಲೆಕ್ಸಾಂಡ್ರಿಯಾದಿಂದ ಮಂಗೋಲಿಯಾ ಚೈನಾ ತನಕನೂ ಟ್ರೇಡ್ ವ್ಯಾಪಾರ ಇತ್ತು. ಒಂದು ರೂಟು ಸಿಲ್ಕ್ ರೂಟ್ ಅಂತ ಏನು ಹೇಳ್ತೀವಿ, ಅದು ಕಾಲ್ನಡಿಗೆಯಿಂದ ಈಜಿಪ್ತದಿಂದ ಮಂಗೋಲಿಯಾ ಮೇಲೆ
ಉತ್ತರ ಭಾರತದ ಮೇಲೆ ಅಫ್ಘಾನಿಸ್ತಾನ ದಾಟಿ ಆ ಕಡೆಯಿಂದ ಅಲ್ಲಿ ಒಂದು ದಾರಿ ಇತ್ತು. ಜನ ಅಡ್ಡಾಡ್ತಿದ್ರು, ವ್ಯಾಪಾರಸ್ಥರು ಅಡ್ಡಾಡ್ತಿದ್ದರು, ಸಿಲ್ಕ್ ವ್ಯಾಪಾರ, ಜೆಮ್ಸ್ ವ್ಯಾಪಾರ ಎಲ್ಲ ನಡೀತಿದ್ರು. ಈ ಮ್ಯಾರಿಟೈಮ್ ಲಾ ಏನು, ಈ ಹಡಗುಗಳ ಸಮುದ್ರದಿಂದವೇನು ವ್ಯಾಪಾರ ಇತ್ತು, ಅದು 3ನೇ ಶತಮಾನದಿಂದ ಇದ್ದರೂ ಬಹಳ ಪೀಕ್ ಮುಟ್ಟಿದ್ದು 11, 12, 13, 14ನೇ ಶತಮಾನದ ತನಕ. ಆ ರೂಟ್ ಹೆಂಗಿತ್ತು ಅಂತಂದ್ರೆ, ಅದು ಅಲೆಕ್ಸಾಂಡ್ರಿಯಾದಿಂದ ಶುರುವಾಗಿ ರೆಡ್ ಸಿ ಮೂಲಕ ಹಾದು, ಸೂಯಿಸ್ ಕೆನಾಲ್ ಮೂಲಕ ಹಾದು, ಅರೇಬಿಯನ್ ಸಿ ಮೂಲಕ ಹಾದು, ಮುಂಬೈ ಬಂದರಕ್ಕೆ ಬಂದು, ನಂತರ ಇಲ್ಲಿ ಗೋವಾ ಬಂದರಕ್ಕೆ ಬಂದು, ಆಮೇಲೆ ಶ್ರೀಲಂಕಾಕ್ಕೆ ಹೋಗಿ ಜಾವಾ ಸುಮಾತ್ರದಿಂದ ಹಿಡಿದು ಚೈನಾ ಮುಟ್ಟುತ್ತಿತ್ತು. ಅದೊಂದು ರೂಟ್ ಇತ್ತು. ಈ ರೂಟ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಚನ್ನಬಸವಣ್ಣನವ್ರು ಏನು ಉಳುವಿದಾಗ ನೆಲೆಸಿದ್ರು ಅಥವಾ ನಿರ್ಣಯ ತೊಗೊಂಡ್ರು ನಾವಿಲ್ಲೇ ಇರೋಣ ಅಂದ್ರೆ, ಏರಿಯಲ್ ಡಿಸ್ಟೆನ್ಸ್ ಆವಾಗ ಕೇವಲ 45 ಕಿಲೋಮೀಟ್ರ್ ಇತ್ತು. ಉಳುವಿಯಿಂದ ಗೋವಾ ಬಂದರು, ಗೋವಾ ಸಮುದ್ರ ತೀರ ಕೇವಲ 45 ಕಿಲೋಮೀಟರ್ ಇತ್ತು. ಆದರೆ ನಮ್ಮ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂತಂದ್ರೆ, ಒಬ್ಬ ಆತಂಕಗೊಂಡ ಮನುಷ್ಯ ನಾರ್ಮಲ್ ಟೈಮ್ಸ್ನ್ಯಾಗ, ಸಾಮಾನ್ಯವಾದ ಸಮಯದೊಳಗೆ ಅವ 60 ಮೈಲಿ ನಡೆಯಬಲ್ಲ. ಆದರೆ ಆತಂಕಗೊಂಡ ಮನುಷ್ಯ, ಗಾಬರಿಯಾದ ಮನುಷ್ಯ 90 ಮೈಲಿವರೆಗೂ ನಡೆಯಬಲ್ಲ ಒಂದು ದಿವಸಕ್ಕೆ. ಇನ್ನು ಒಂದು ದಿವಸ ಅಥವಾ ಅರ್ಧ ದಿವಸ ಅವರು ನಡೆದ ಕಡಲು ಸೇರಿಬಿಟ್ಟಿದ್ರೆ ಬಹುಶಃ ಆಗ ಕಳಚುರಿ ಇತಿಹಾಸ ತಜ್ಞರ ಪ್ರಕಾರ ಕಳಚುರಿ ವಂಶಸ್ಥರು ಅಥವಾ ಡೈನಾಸ್ಟಿ ಡಿಸಿಂಟಿಗ್ರೇಟ್ ಆಗಿರ್ತದೆ. ಅವರು ಕದಂಬರು ಬಂದಿರ್ತಾರೆ, ಅವರು ಭಾಳ ವೀಕ್ ಇರ್ತಾರೆ. ಅದಕ್ಕೆ ಅವರು ಯಾದವರನ್ನು ನೇಮಿಸಿರ್ತಾರೆ. ಅಂಜೇ ದೀಪ ಅಂತ ಈಗಿನ ಮಡಗಾಂವ್ ಬಂದರಕ್ಕೆ ಅಂಜೇ ದೀಪ, ದೇವಗಿರಿ ಯಾದವರು ನೇಮಿಸಿರ್ತಾರೆ. ದೇವಗಿರಿ ಯಾದವ್ರು ಯಾರೂ ಅಲ್ಲ, ಬಸವಣ್ಣನ ಬೀಗರಾಗಬೇಕು ಅವರು. ಅಂದ್ರೆ ಬಸವಣ್ಣವ್ರ ಕೈಯಾಗನ ಇರ್ತೈತಿ. ಯಾವಾಗಿನ ಕಾಲಕ್ಕೆ 20 ಟನ್ ಬಂಗಾರದ ರೆವೆನ್ಯೂ ಸಿಗುವಂತಹ ಬಂದರು. ಅಷ್ಟು ಪ್ರೋಗ್ರೆಸಿವ್ ಬಂದರಿತ್ತು. ದಿವಸಕ್ಕೆ ಅನೇಕ ಹಡಗುಗಳು ಬಂದು ಹೋಗ್ತಾ ಇದ್ದವು. ಅಕಸ್ಮಾತ್ ಆ ಒಂದು ನಿರ್ಣಯಕ್ಕೆ ಅಲ್ಲಿ ಬಂದರು ಮುಟ್ಟಿಬಿಟ್ಟಿದ್ರೆ ಯಾವುದೇ ರೀತಿಯಿಂದ ಇದು ಉಲ್ಟಾ ದಿಕ್ಕಿಗೆ ಹೊಳ್ಳಿ ಅಲೆಕ್ಸಾಂಡ್ರಿಯಾಗರೆ ಹೋಗಲಿ, ಈ ಕಡೆ ಮಂಗೋಲಿಯಾ ಕಡೆ ಹೋಗಲಿ, ಯಾವುದೇ ರೀತಿಯಿಂದ ಹೋಗಿ ಈ ವಚನ ಸಾಹಿತ್ಯ ಆವಾಗ ಮುಟ್ಟಿದ್ದರ ಈ ನಮಗೆ ಟೈಮ್ ಸಿಗುತ್ತಿತ್ತು. ಆವಾಗ ಇದು ಅತ್ಯಂತ ಉತ್ಕೃಷ್ಟ ಧರ್ಮವಾಗಿ ಎಮರ್ಜ್ ಆಗಲಿಕ್ಕೆ ಸಾಧ್ಯತೆ ಇತ್ತು. ಈಗ ನಮಗೆ ಇವು ಭೂಗತ ಆಗಿದ್ದಕ್ಕೆ ನಮಗೆ 600, 700, 800 ವರ್ಷ ನಮಗೆ ವಚನನ ಸಿಕ್ಕಿದ್ದಿಲ್ಲ. ಈಗ ಸುಮಾರು ಕೆಲವು ಹಿರಿಯರ ಪ್ರಯತ್ನದಿಂದ ಸುಮಾರು 1940, 40, 50 ದಶಕದೊಳಗೆ ನಮಗೆ ಸಿಕ್ಕಾದ. ಆದರೆ ಅಷ್ಟಕ್ಕೆ ಇಷ್ಟು ನಾವು ಪ್ರಗತಿಯನ್ನು ತೋರಿಸೀವಿ. ಆ ಮಟ್ಟ ಅವಾಗಾಗಿದ್ದರೆ ಇದು ಜಾಗತಿಕ ಮಟ್ಟಕ್ಕೆ ಹೋಗುತ್ತಿತ್ತೇನೋ ಅಂತ ನಾನು ಆ ಭಾಷಣದಲ್ಲಿ ಹೇಳಿದ್ದೆ. ಆ ಭಾಷಣದಲ್ಲಿ ಹೇಳ್ತಾ ಒಂದು ಮಾತನ್ನು ಹೇಳಿದೆ. ಈಗ ಈ ಆಮಂತ್ರಣ ಪತ್ರಿಕೆ ನೋಡಿದಾಗ ಧಾರವಾಡದಾಗ ಎಷ್ಟು ಅನೇಕ ಬಸವಾದಿ ಶರಣರ ಇವು ಸಂಘ ಸಂಸ್ಥೆಗಳದಾವ. ಇವರೆಲ್ಲರ ಈ ಮಾತನ್ನು ಹೇಳಲಿಕ್ಕೆ ಈ ಸಂಘ ಸಂಸ್ಥೆಗಳ ಕಾರಣ, ಇಷ್ಟೊಂದು ಸಂಘ ಸಂಸ್ಥೆ ಇರುವ ನಮ್ಮ ಈ ಊರು ಧಾರವಾಡ, ಇವರು ಇನ್ನೂ ಅನೇಕ ಪ್ರಯತ್ನಗಳನ್ನು ಮಾಡಿ ಪ್ರಚರಿಸುವ ಕಾರ್ಯಕ್ರಮ ಮಾಡಿದರೆ ಇನ್ನೂ ಇದು ಈ ಧರ್ಮ ಎತ್ತರ ಮಟ್ಟಕ್ಕೆ ಹೋಗಬಲ್ಲದು ಅಂತ ಆಶಯ ವ್ಯಕ್ತಪಡಿಸ್ತಾ ನಾನು ಈಗ ಮಾನವ ಹಕ್ಕುಗಳಿಗೆ ಬರ್ತೇನೆ. ಮಾನವ ಹಕ್ಕುಗಳಿಗೆ ಬರಬೇಕು ಅಂತಂದ್ರೆ ನಾವು ಹಿಟ್ಲರನ ಬಗ್ಗೆ ಮಾತನಾಡಲೇಬೇಕಾಗ್ತದೆ. ಯಾಕಂದ್ರೆ ಮಾನವ ಹಕ್ಕುಗಳ ಪದ ಏನಿದೆ ಅದು ಮೊದಲ ಬಾರಿಗೆ ಪ್ರಯತ್ನ ಆದದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ನು UN ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ 1948 ಅಂತ ಏನು ಹೇಳ್ತೀವಿ, ಅದರಾಗ ಫಸ್ಟ್ ಟೈಮ್ ಹ್ಯೂಮನ್ ರೈಟ್ಸ್ ಅಂತ ಈ ಪದವನ್ನು ಬಳಸಿದರು. ಈ ಪದದ ಹಿಂದೆ ಏನೈತಿ ಅಂದ್ರೆ ಜನಾಂಗೀಯ ಹತ್ಯೆ. ನಿಮಗೆಲ್ಲ ಇತಿಹಾಸದ ಪುಟಗಳ ತಿರುಗಿ ನೋಡಿದಾಗ ನಮಗೆಲ್ಲ ಗೊತ್ತೈತಿ, 2ನೇ ಮಹಾಯುದ್ಧ ನಡೆಯಿತು. 2ನೇ ಮಹಾಯುದ್ಧ ನಡೆದಿದ್ದು ಒಂದಿಬ್ಬರ ಅಹಂಕಾರ ಮನೋಭಾವನೆ ಅಥವಾ ನಾನಾ ಶ್ರೇಷ್ಠತೆ ಎಂಬ ಮನೋಭಾವನೆಯಿಂದ ಜಾಗತಿಕ ಮಟ್ಟದ ಯುದ್ಧ ನಡೆಯಿತು. ಅದು ಹಿಟ್ಲರ್ನಿಂದ ನಡೆಯಿತು. ಹಿಟ್ಲರ್ ಇರ್ಬೋದು, ಬಿಸ್ಮಾರ್ಕ್ ಇರ್ಬೋದು. 1900
ಅವನಿಗೆ ಪ್ರಚೋದನೆ ನೀಡಿದ್ದೇನಪ್ಪ ಅಂತಂದ್ರೆ ಹಿಟ್ಲರು ನಾರ್ಡಿಕ್ ಆರ್ಯನ್ ಅಂದ್ರೆ ಯುರೋಪ್ ಮೇಲ್ಗಡೆ ದೇಶದಲ್ಲಿರುವಂತಹ ಆರ್ಯನ್ ರೇಸ್. ಅವರು ಇತರರನ್ನು ಬಹಳ ಕೀಳಾಗಿ ನೋಡುವಂಥ ಸ್ಥಿತಿ. ಅವನು ಅಧಿಕಾರಿ ಇರೋ ಸಮಯದಾಗನ ಇಬ್ಬರು ಲೇಖಕರು ಅಥವಾ ಫಿಲಾಸಫರ್ಸು ಎಮರ್ಜ್ ಆಗ್ತಾರೆ. ಅದರಾಗ ಒಬ್ಬ ಮಾನವಶಾಸ್ತ್ರಜ್ಞ, ಅವನ ಹೆಸರು ಗುಂಟೇರ್ ಅಂತ, ಹ್ಯಾನ್ಸ್ ಗುಂಟೇರ್ ಅಂತ. ಅವ ಏನು ಮಾಡ್ತಾನೆ, ಈ ಯಹೂದಿ ಜನಾಂಗೀಯ ವ್ಯಕ್ತಿಗಳ ಚಿತ್ರಣ ಕೊಡ್ತಾನವ, ಕ್ಯಾರೆಕ್ಟರಿಸ್ಟಿಕ್ಸ್. ಅವ್ರ ಮೂಗು ಹಿಂಗೈತಿ, ಕೂದಲು ಹಿಂಗದವು, ಕಣ್ಣು ಹಿಂಗದವು, ಬಾಯಿ ಹಿಂಗೈತಿ, ಕಿವಿ ಹಿಂಗದವು ಅಂತ ಅಲ್ಟಿಮೇಟ್ಲಿ ಎಲ್ಲ ಅನಲೈಸ್ ಮಾಡಿ ಏನು ಹೇಳ್ತಾನೆ, ಈ ಯಹೂದಿಗಳು ಏನದಾರಲ್ಲ ಇವರು ಕಳ್ಳರು, ಠಕ್ರು, ಮೋಸಗಾರರು, ದೇಶದ್ರೋಹಿಗಳು, ಇವರಿಂದ ನಮಗೆ ಹಾನಿ ಆಕತಿ ಅಂತ ಅವ ಹಿಟ್ಲರ್ ತಲೆಯಾಗ ತುಂಬುತ್ತಾನೆ. ಅದೇ ವೇಳೆಗೆ ದ ಗಾಡ್ ಈಸ್ ಡೆಡ್ ಫ್ರೆಡ್ರಿಕ್ ನಿಶೆನ್ನ ಪುಸ್ತಕ ಹೊರಗೆ ಬರ್ತೈತಿ. ದ ಗಾಡ್ ಈಸ್ ಡೆಡ್ ಅನ್ನೋದ್ರಾಗ ಇದು ದೇವರು ಅವರು ಚರ್ಚು ಗಿರ್ಚು ಯಾವುದೂ ಇಲ್ಲ. ಇಲ್ಲಿ ಏನಿರೋದು ಪೊಲಿಟಿಕಲ್ ಪವರು ಮತ್ತು ಪೊಲಿಟಿಕಲ್ ಸ್ಟ್ರಕ್ಚರು. ಈ ಪೊಲಿಟಿಕಲ್ ಸ್ಟ್ರಕ್ಚರ್ ಹೆಂಗಿರಬೇಕು ಅಂತಂದ್ರೆ ಉಲ್ಟಾ ಪಿರಮಿಡ್ ಗತೆ ಇರಬೇಕು, ಅದು ತುದಿಗೆ ನೀನಿರಬೇಕು ಅಂತ ಅವ ಹಿಟ್ಲರ್ ಪ್ರಭಾವಿತ ಆಗ್ತಾನೆ. ಅದಕ್ಕೆ ಹಿಟ್ಲರ್ ಪ್ರಭಾವಿತ ಆಗಿ ಯಹೂದಿಗಳನ್ನು ಕೊಲ್ತಾರೆ, ಕೊಂದ್ಕೊಂತ ಹೋಗ್ತಾರೆ. ಅನೇಕ ಎಕ್ಸ್ಪೆರಿಮೆಂಟ್ಸ್ ನಿಮಗೆ ಗೊತ್ತಲ್ಲ, ಗ್ಯಾಸ್ ಚೇಂಬರು, ಗುಂಡು, ಆ ಪರೀಕ್ಷೆ ಈ ಪರೀಕ್ಷೆ ಎಲ್ಲ ರೀತಿ ಹೀನಾಯ ಕೃತ್ಯಗಳನ್ನು ಮಾಡಿ ಅವ್ರನ್ನ 60 ಲಕ್ಷ, ಆಗಿನ ಕಾಲಕ್ಕೆ 60 ಲಕ್ಷ, 6 ಮಿಲಿಯನ್ ಜ್ಯೂಸ್ ವೇರ್ ಎಕ್ಸಿಕ್ಯೂಟೆಡ್ ಎಟ್ ದಟ್ ಟೈಮ್. ಇದು ಯಹೂದಿ ಗಂಡುಮಕ್ಕಳಾದ ಹೆಣ್ಮಕ್ಳಿಗೆ ಏನು ಮಾಡಿದ ಗೊತ್ತಾ, ಅವರು 15 ಲಕ್ಷ ಯಹೂದಿ ಹೆಣ್ಮಕ್ಕಳನ್ನು ಅವರ ಐಡೆಂಟಿಟಿ ಕಳೀಬೇಕು, ಅವರ ಅಸ್ಮಿತೆ ಕಳೀಬೇಕು ಅಂತ ಏನು ಮಾಡಿದ, ತನ್ನ ಸೈನ್ಯದೊಳಗಿರುವ ಈ ನಾರ್ಡಿಕ್ ಆರ್ಯನ್ ಸೈನಿಕರ ಜೊತೆ ನೀವು ಲಗ್ನ ಮಾಡಿಸಿದ್ರೆ ಏನು ಕಂಡೀಷನ್ನು, ಆ ಎಮ್ಮ ಭಾಷೆ ಮಾತಾಡಬಾರ್ದು, ಮಕ್ಕಳನ್ನು ದೂರಿಡಬೇಕು, ಅವ್ರ ಮನೆಯಾಗಿದ್ದು ಲಿಟ್ರೇಚರು, ಸಂಗೀತ, ಸಾಹಿತ್ಯ ಏನೇನು ಯಹೂದಿಗೆ ಸಂಬಂಧ ಐತಿ ಅದಿರಬಾರ್ದು, ಯಹೂದಿ ಅಡುಗೆ ಮಾಡಬಾರ್ದು, ಏನೂ ಮಾಡಬಾರ್ದು, ತನ್ನ ತಾನೇ ಮರ್ತು ಬಿಡ್ಬೇಕು. ಅವರೆಲ್ಲ ಮರ್ತನ ಬಿಟ್ಟರು. ಅದ್ರಾಗ ಅನೇಕ ಸ್ತ್ರೀಯರು ಹುಚ್ಚರಾಗ್ತಾರೆ, ಅನೇಕ ಸ್ತ್ರೀಯರು ಆತ್ಮಹತ್ಯೆ ಮಾಡ್ಕೋತಾರೆ. ಯಾಕಂದ್ರೆ ನಮ್ಮ ಅಸ್ಮಿತೆ ಇವತ್ತು ನಮ್ಮ ಮನೆಯಾಗ ನೀವು ಕನ್ನಡ ಮಾತಾಡಬೇಡ್ರಿ, ನೀವು ಆ ಪೇಪರ್ ನೋಡಬೇಡ್ರಿ, ಇದು ನೋಡಬೇಡ್ರಿ ಅಂದ್ರೆ ನಮಗೆ ಹುಚ್ಚಿಡ್ದಂಗೆ ಅಂದರೆ ಆ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಅಂಥ ಹೀನಾಯ ಕೃತಿಗಳನ್ನು ಎಸಗಿದ. ಯುದ್ಧ ನಡೆಯಿತು, ಹಿರೋಶಿಮಾ ಮತ್ತು ನಗಸಾಕಿ ಬಾಂಬ್ ಹಾಕಿದರು, ಯುದ್ಧ ಮುಕ್ತಾಯಗೊಂಡಿತು. ಆವಾಗ ಇದಕ್ಕಿಂತ ಪೂರ್ವದಾಗ ಲೀಗ್ ಆಫ್ ನೇಷನ್ಸ್ ಏನಾಗಿತ್ತು, ಅದು ಎರಡನೇ ಮಹಾಯುದ್ಧ ತಡೆಯೋದ್ರಾಗ ವಿಫಲರಾಗಿತ್ತು. 1945ಕ್ಕೆ ಯುನೈಟೆಡ್ ನೇಷನ್ಸ್ ಮತ್ತೆ ಫಾರ್ಮ್ ಮಾಡಿದರು, ಅದು ಅಸ್ತಿತ್ವಕ್ಕೆ ಬಂತು. ಅದೇ ವೇಳೆಗೆ ಅದೃಷ್ಟ ಚೆನ್ನಾಗಿತ್ತು, ಹೊಸ ವಸಾಹತುಶಾಹಿಗಳು ಡಿಇಂಪೀರಿಯಲೈಸೇಷನ್ ಅಂತ ಪ್ರೋಸೆಸ್ ನಡೆದಿತ್ತು. ಅನೇಕ ದೇಶಗಳು ಸ್ವತಂತ್ರಗೊಂಡಿದ್ದವು. ಆಮೇಲೆ ಅವರಿಗೆಲ್ಲ ಒಂದು ಅಂತಾರಾಷ್ಟ್ರೀಯ ಸಮಾಜ, ನಮಗೂ ಒಂದು ಬಲ ಬರಬೇಕಲ್ಲ ಅಂತ ಅವ್ರಿಗೊಂದು ಹಿಡ್ಕೊಳ್ಳೋಕೆ ಒಂದು ಜಾಗ ಸಿಕ್ತು, ಅದರ ಸದಸ್ಯತ್ವ ಆದರೂ ಇದು ಯುನೈಟೆಡ್ ನೇಷನ್ಸ್ ಬಲ ಪಡೆದುಕೊಳ್ತು. ಆವಾಗ ಈ ಥರ ಜನಾಂಗೀಯ ಹತ್ಯೆ ಆಗಬಾರದಲ್ಲ, ಇದನ್ನು ಮುಂದೆ ನಾವು ತಡೆಯಬೇಕಲ್ಲ ಅಂತ ಏನು ಮಾಡಿದರು, ಆಗಿನ ಕಾಲದ ಅಮೇರಿಕನ್ ಅಧ್ಯಕ್ಷರ ಪತ್ನಿ ಶ್ರೀಮತಿ ಎಲಿಯೋನೋರಾ ರೂಸ್ವೆಲ್ಟರ ನೇತೃತ್ವದಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ ಅಂತ ಒಂದು ಕಮಿಷನ್ ಮಾಡಿ, ನೀವು ಒಂದು ಈ ಥರ ಆಗಬಾರದು, ಸೊ ಈ ಮಾನವರಿಗೆ ಒಂದು ಏನಾದರೂ ಒಂದು ಮಿನಿಮಮ್ ಗ್ಯಾರಂಟಿ ಥರ ನೀವು ಕೊಡಬೇಕು, ಆ ಥರ ಒಂದು ರಚನೆ ಮಾಡಿ ಅಂತ ಹೇಳಿದಾಗ ಯುನೈಟೆಡ್ ನೇಷನ್ಸ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಬರ್ತದೆ. ಮಾನವ ಹಕ್ಕುಗಳ ಉದ್ಘೋಷಣಾ ಪತ್ರ ಅಥವಾ ಸಾರಿಗೆ ಪತ್ರ ಅಂತ ನಾವು ಕನ್ನಡದಾಗ ಹೇಳಿ, ಅದನ್ನು ಡಿಸೆಂಬರ್ 1948ರಾಗ ಅಂಗೀಕರಿಸ್ತಾರೆ. ಆ ಅಂಗೀಕರಿಸ್ಬೇಕಾದ್ರೆ ಜನರಲ್ ಅಸೆಂಬ್ಲಿ ಒಳಗೆ ಒಂದು ಅವ್ರು ಏನು ಹೇಳ್ತಾರೆ ಅಂತಂದ್ರೆ, ಈ ಹ್ಯೂಮನ್ ರೈಟ್ಸ್ ಇದು ಮಾಡಿದಾಗ ಇದ್ರದ್ದು ಮೂಲ ಹ್ಯೂಮನ್ ರೈಟ್ಸ್ ಫಿಲಾಸಫಿ ಬರೋ ಹಾಗೆ ಆ ಜನರಲ್ ಅಸೆಂಬ್ಲಿ ಮೂವ್ ಆಗತ್ತೆ. ಆವಾಗ ಅವ್ರು ಏನು ಹೇಳ್ತಾರೆ, ಎಲ್ಲ ಮಾನವರು ಹುಟ್ಟಿನಿಂದ ಸ್ವತಂತ್ರರು, ಘನತೆಯಲ್ಲಿ ಮತ್ತು ಹಕ್ಕುಗಳಲ್ಲಿ ಸಮಾನರು ಅಂತ ಘೋಷಿಸ್ತಾರೆ. ಅದೇ ರೀತಿ ಪ್ರತಿಯೊಬ್ಬ ವ್ಯಕ್ತಿಗೂ ಯಾವುದೇ ಥರದ ತಾರತಮ್ಯವಿಲ್ಲದ ಕೆಲವು ಹಕ್ಕುಗಳು ಮತ್ತು ಸ್ವಾತಂತ್ರ್ಯಗಳು ಇರ್ತಾವೆ ಅಂತ ಹೇಳ್ತಾರೆ. ಮತ್ತು ಮಾನವ ಹಕ್ಕುಗಳು ಹುಟ್ಟಿನಿಂದ ಸ್ವಯಂ ಸಿದ್ಧವಾಗಿ ಬಂದಿದ್ದರಿಂದ ಇವುಗಳನ್ನು ಹಸ್ತಾಂತರ ಅಥವಾ ಪರಭಾರೆ ಮಾಡಲು ಬರುವುದಿಲ್ಲ ಅಂತ ಹೇಳಿ
ಆ ಸದಸ್ಯ ರಾಷ್ಟ್ರಗಳಿಗೆ ನೀವು ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಇವನ್ನು ಅಳವಡಿಸಿಕೊಂಡು ಈ ಮಾನವ ಹಕ್ಕುಗಳನ್ನು ಅಳವಡಿಸಿಕೊಂಡು ಜಾರಿಗೊಳಿಸಬೇಕು. ಈ ಜಗತ್ತಿಗೆ ಶಾಂತಿಯ ಆಧಾರ ಸ್ತಂಭ ಅಂತ ಹೇಳ್ತಾರೆ. ಆಗ ಇವು ಹುಟ್ಟಿನಿಂದಲೇ ಬಂದಿದ್ದಂಥವು, ಇವು ಸ್ವಯಂ ಸಿದ್ಧವಾಗಿ ಅಂದರೆ ಇನ್ಹೆರೆಂಟ್ ಇನ್ ಅವರ್ ಸೆಲ್ಫ್ಸ್ ಅಂತ ಏನು ಹೇಳ್ತೇವೆ, ಅದರಿಂದ ಬಂದಿದ್ದಂಥವು ಅಂತ ಹೇಳಿದಾಗ ಅನೇಕ ರಾಜಕೀಯ ಶಾಸ್ತ್ರಜ್ಞರು ಮತ್ತು ಕಾನೂನು ಶಾಸ್ತ್ರಜ್ಞರು ವರ್ಕೌಟ್ ಮಾಡ್ತಾರೆ. ಇವು ಹುಟ್ಟಿನಿಂದ ಬಂದಿದ್ದರೆ ಯಾವ ಬಂದಿರ್ತಾವೆ, ಏನು ಬಂದಿರ್ತಾವೆ ಅಂತ ಹೇಳ್ತಾ, ಆವಾಗ ನಾವು ಕಾನೂನು ತಜ್ಞರಾದ ನಾವು ಕೆಲವೊಂದು ಸಿದ್ಧಾಂತಗಳನ್ನು ಒಪ್ಪಿಕೊಳ್ತೇವೆ. ಅದು ಹೆಚ್ಚಾಗಿ ಒಂದು ಅಗತ್ಯತೆಯ ಸಿದ್ಧಾಂತ, ಎರಡನೇದು ನ್ಯಾಯ ಸಿದ್ಧಾಂತ. ಅಗತ್ಯತೆಯ ಸಿದ್ಧಾಂತಗಳಿಗೆ ನಮಗೆ ಮಾನವ ಹಕ್ಕು, ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮಗೆ ಈ ಕೆಲವು ಮೂಲಭೂತ ಹಕ್ಕುಗಳು ಇರಲೇಬೇಕು. ಈ ಮೂಲಭೂತ ಹಕ್ಕುಗಳಂತ ನಾವೇನು ಹೇಳ್ತೇವೆ ಅವ ಮಾನವ ಹಕ್ಕುಗಳು ಅಂದರೆ ಜೀವಿಸುವ ಹಕ್ಕು, ಉಪಜೀವನ ಹಕ್ಕು, ಗುಲಾಮಗಿರಿ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಸಭೆ ಸೇರುವ ಹಕ್ಕು, ಸಂಘ ಕಟ್ಟುವ ಹಕ್ಕು, ಮದುವೆಯಾಗುವ ಹಕ್ಕು, ಸಂಸಾರ ಹೂಡುವ ಹಕ್ಕು, ಇವೇನು ನಾಗರಿಕ ಹಕ್ಕುಗಳಿರ್ತಾವೆ ಇವಕ್ಕೆ ಮೂಲ ಮಾನವ ಹಕ್ಕುಗಳನ್ನು ಹೇಳ್ತೇವೆ. ಅಂದರೆ ಇವು ಇಲ್ಲದ ಒಬ್ಬ ಮನುಷ್ಯ ಪ್ರಗತಿ ಹೊಂದಲಾರ, ವಿಕಸನ ಆಗಲಾರ, ಬೆಳಿಲಾರ ಅನ್ನೋದಕ್ಕೆ ನಾವು ಮಾನವ ಹಕ್ಕುಗಳನ್ನಂತೂ ಪಡ್ತಿರ್ತೀವಿ. ಈ ಅಗತ್ಯತೆ ಸಿದ್ಧಾಂತಗಳು ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಸರಳವಾಗಿ ನಮ್ಮ ಎಲ್ಲ ಮನುಷ್ಯರಿಗೂ 7 ಥರ ಗುರುತಿಸ್ತಾರೆ. ನಮಗೆ 3 ಥರದ ಅಗತ್ಯಗಳು ಬಹಳ ಮುಖ್ಯವಾಗ್ತವೆ. ಅವು ಒಂದು ಶಾರೀರಿಕ ಅಗತ್ಯಗಳು. ಶಾರೀರಿಕ ಅಗತ್ಯಗಳಿಗೆ ಅಂದರೆ ನಮಗೆ ನೀರು ಬೇಕು, ಆಹಾರ ಬೇಕು. ಈ ಚಳಿ ಮಳೆ ಬೆಳೆ ಸಲುವಾಗಿ ನಮಗೆ ಹೊದಿಕೆಗಳು ಬೇಕು, ನಮಗೆ ಸೂರುಗಳು ಬೇಕು, ರಕ್ಷಣೆಯಾಗಿ ಇರಲಿಕ್ಕೆ ಇವು ಶಾರೀರಿಕ ಅಗತ್ಯಗಳು ಇರ್ತಾವೆ. ಅದೇ ರೀತಿ ಸಾಮಾಜಿಕ ಅಗತ್ಯಗಳು ಕೆಲವು ಇರ್ತಾವೆ. ಮಾನವ ಯಾವಾಗಲೂ ಒಬ್ಬ ಸಾಮಾಜಿಕ ಪ್ರಾಣಿಯಾಗಿ ಬೆಳೆದು ಬಂದಾನ. ಅವ ಜಂಗಲ್ನಾಗ ಕಾಡಿನಾಗ ಒಬ್ಬನ ಇದ್ದು ಬೆಳೆದು ಬಂದಿಲ್ಲ. ಯಾವಾಗಲೂ ಗುಂಪು ಕಟ್ಟಿಕೊಂಡು ಗುಂಪಿನಲ್ಲಿ ಬಂದಂಥವ. ಆ ಸಾಮಾಜಿಕ ಪ್ರಾಣಿ ಆಗಿದ್ದಕ್ಕೆ ನನ್ನಲ್ಲಿ ಏನು ಅಪೇಕ್ಷೆ ಇರ್ತಾವೋ ಅಂತ ನಾನೇನು ಅಥವಾ ನಾನು ಹೆಂಗೆ ಇರಬೇಕು ಅಂತ ಬಯಸ್ತೀನೋ ಅದೇ ರೀತಿ ನಿಮ್ಮಿಂದ ನಾನು ಅಪೇಕ್ಷೆ ಪಡ್ತೇನೆ. ನೀವು ನನ್ನಂಗೆ ಇರಬೇಕು, ನನ್ನ ಥರನೇ ವರ್ತಿಸಬೇಕು, ನಾನು ನಿಮಗೆ ಗೌರವ ಕೊಡಬೇಕು ಅಂದರೆ ನೀವು ನನಗೆ ಗೌರವ ಕೊಡಬೇಕು. ಈ ಥರ ಪರಸ್ಪರ ಒಂದು ಏನು ವ್ಯವಹಾರಗಳು ಇರ್ತಾವೆ ಸಾಮಾಜಿಕ ವ್ಯವಹಾರಗಳಿಗೆ, ಇವುಗಳಿಗೆ ಕೆಲವು ಸಾಮಾಜಿಕ ಮತ್ತು ರಾಜಕೀಯ ಹಕ್ಕುಗಳು ಅಗತ್ಯಗಳು ಬೀಳ್ತಾವೆ. ಅದನ್ನು ನಾವು ಪಟ್ಟೀಕರಿಸ್ತೇವೆ. ಇನ್ನು ವೈಯಕ್ತಿಕ ಸಮಾಧಾನ ಅಗತ್ಯಗಳು ಇರ್ತಾವೆ. ಈಗ ಕೆಲವು ಇಲ್ಲಿ ಯುವತಿಯರು ಡ್ಯಾನ್ಸ್ ಮಾಡಿದರು, ಕೆಲವರು ಹಾಡಿದರು. ನಾನಿಲ್ಲಿ ಭಾಷಣ ಮಾಡತ್ತೇನೆ. ರಂಜಾನ್ ದರ್ಗಾ ಅವರು ಬರೀತಾರೆ, ವೀರಣ್ಣ ರಾಜೂರವರು ಬರೀತಾರೆ. ಅವರಿಗೆ ಹವ್ಯಾಸ ಇರ್ತಾರೆ. ಮ್ಯಾನ್ ಈಸ್ ಅನ್ ಅಡ್ವೆಂಚರಸ್ ಎನಿಮಲ್. ಇಷ್ಟೇ ಅಲ್ಲ, ಕೆಲವರು ಮೌಂಟ್ ಎವರೆಸ್ಟ್ ಹತ್ತಬೇಕಂತಾರೆ, ಕೆಲವರು ವಿಮಾನದಿಂದ ಜಿಗಿಬೇಕಂತಾರೆ, ಕೆಲವರು ಇಂಗ್ಲೀಷ್ ಚಾನಲ್ ಸ್ವಿಮ್ಮಿಂಗ್ ಮಾಡ್ಬೇಕು. ಇವೆಲ್ಲ ಇಂಡಿವಿಜುವಲ್ ಸಬ್ಜೆಕ್ಟಿವಿಟಿ ನೀಡ್ಸ್ ಅಂತ ನಾವೇನು ಹೇಳ್ತೀವಿ. ಇದಕ್ಕೆ ಕೆಲವು ಬೇಕಾಗ್ತಾವೆ. ಅಭಿವ್ಯಕ್ತಿ ನೀಡುವ ಸ್ವಾತಂತ್ರ್ಯ, ಅಭಿಪ್ರಾಯದ ಸ್ವಾತಂತ್ರ್ಯ, ಇವೆಲ್ಲ ಸಾಂಸ್ಕೃತಿಕ ಸ್ವಾತಂತ್ರ್ಯ. ಸಾಂಸ್ಕೃತಿಕ ಸ್ವಾತಂತ್ರ್ಯ ಅದರ ಈಗ ಒಬ್ಬರು ಟಿ ವಿ ಕಂಡು ಹಿಡಿತಾರೆ. ಬೆಕ್ಕೇದಿಯವರು ಟಿ ವಿ ಕಂಡು ಹಿಡಿದು ಟಿ ವಿ ತಮ್ಮ ಒಬ್ಬರೇ ಮನೆಯಾಗ ನೋಡ್ಕೊತ ಕುಂದಿರ್ತಾರೆ. ಇಲ್ಲಪ್ಪ ಇದು ಸಮಾಜಕ್ಕೆ ಹಂಚಬೇಕು, ನೀನು ಎಲ್ಲರೂ ನೋಡಿ ಆನಂದಿಸಬೇಕು. ಈ ಥರ ಕೆಲವು ಸಾಂಸ್ಕೃತಿಕ ಹಕ್ಕುಗಳಿಗೂ ಕೂಡ ನಾವು ಮಾನವ ಹಕ್ಕುಗಳಂತ ಕರಿತೇವೆ. ಈ ಮಾನವ ಹಕ್ಕುಗಳಂತ ಕರೆದಾಗ ಈ 48ರ ಚಾಪ್ಟರ್ನಿಂದ ನಾವು ಸ್ವಲ್ಪ ಹಿಂದೆ ಹೋದರೆ ನಾವು 1789ಕ್ಕೆ ಫ್ರೆಂಚ್ ಕ್ರಾಂತಿಗೆ ಹೋಗಬೇಕಾಗ್ತದೆ. ಫ್ರೆಂಚ್ ರೆವಲ್ಯೂಷನ್ 1789 ಅಲ್ಲಿ ಘೋಷಣೆ ಅಥವಾ ಪ್ರಜಾತಂತ್ರ ಮೌಲ್ಯಗಳಿಗೆ, ಮಾನವ ಹಕ್ಕುಗಳ ಮೌಲ್ಯಗಳಿಗೆ ಒಂದು ರಾಜಕೀಯ ವ್ಯವಸ್ಥಿತವಾಗಿ ಇರಬೇಕು ಎನ್ನುವುದರೆ ರಾಜ ಆಡಳಿತದ ವಿರೋಧವಾಗಿ ನಡೆದಂತಹ ಕ್ರಾಂತಿ. ಆ ಕ್ರಾಂತಿಯ ಉದ್ಘೋಷಣೆ ಏನಿತ್ತು ಅಂದರೆ ಲಿಬರ್ಟಿ, ಇಕ್ವಾಲಿಟಿ, ಫ್ರ್ಯಾಟರ್ನಿಟಿ. ಈ 3 ಪವಿತ್ರವಾದ ಏನು ಇವು ಘೋಷಣೆಗಳದಾವ, ಲಿಬರ್ಟಿ, ಇಕ್ವಾಲಿಟಿ ಮತ್ತು ಫ್ರ್ಯಾಟರ್ನಿಟಿ ಅಂತ, ಅದನ್ನು ನಾನು ಸ್ವಲ್ಪ ವಿಶ್ಲೇಷಣೆ ಈ ವಚನಗಳ ಹಿನ್ನೆಲೆಯಲ್ಲಿ ವಿಶ್ಲೇಷಣೆ ಮಾಡ್ತೇನೆ. ಯಾಕಂದರೆ ಲಿಬರ್ಟಿ, ಇಕ್ವಾಲಿಟಿ, ಫ್ರ್ಯಾಟರ್ನಿಟಿ ನಮಗೆ ಫ್ರೆಂಚ್ ರೆವಲ್ಯೂಷನ್ನಿಂದ ಬಂದಿದ್ದಾದರೂ ಸಹ ಇದು ಬಸವಣ್ಣನ ವಚನದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಅಥವಾ ಇನ್ನೂ ಉನ್ನತ ಮಟ್ಟದಲ್ಲಿ ಅಥವಾ ಶ್ರೇಷ್ಠ ಮಟ್ಟದಲ್ಲಿ ಇದ್ದುವು ಅಂತ ನಾನು ಪ್ರತಿಪಾದಿಸಲಿ ಬಯಸ್ತೇನೆ.
ಲಿಬರ್ಟಿ ಅಥವಾ ನಾವು ಸ್ವಾತಂತ್ರ್ಯ ಅಂತ ಏನು ಹೇಳ್ತೇವೆ, ಯೂಶ್ವಲಿ ನಮ್ಗೆ ಇದೊಂದು ರಾಜಕೀಯ ಮತ್ತು ಲೀಗಲ್, ಇಟ್ಸ್ ಅ ಪೊಲಿಟಿಕಲ್ ಲೀಗಲ್ ಕನ್ಸೆಪ್ಟ್ ಅಂತ ಪರಿಕಲ್ಪನೆ ಅಂತ ನಾವು ಮಾಡಿಸ್ತೇವೆ. ಇದು ಸರ್ಕಾರ ಯಾವುದೇ ನಮ್ಮ ಉಪಜೀವನ ನಡೆಸುವಾಗ ದಿನನಿತ್ಯದ ಬದುಕಿನಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರದು, ನಮಗಿದೇ ಆದ ರೈಟ್ಸ್ ಮತ್ತು ಪ್ರಿವಿಲೇಜಸ್ ಇರಬೇಕು ಅಂತ ನಾವು ಹೇಳುತ್ತೇವೆ. ಆದರೆ ಬಸವಣ್ಣನ ಕೆಲವು ಸಿಂಪಲ್ ವಚನಗಳಲ್ಲಿ ಅವರು ಎಷ್ಟು ಸ್ವಾತಂತ್ರ್ಯ ಇದ್ದರು ಅನ್ನೋದನ್ನು ನಮಗೆ ಬರ್ತದೆ. ನನ್ನ ಕನ್ನಡ ಉಚ್ಚಾರ ದಯವಿಟ್ಟು ಕ್ಷಮಿಸಬೇಕು. ಕನ್ನಡ ಉಚ್ಚಾರ ವೀಕ್ ಅಂದ್ರೆ ನಾನು ಕನ್ನಡ ಕಲಿತೇ ಇಲ್ಲ. ಮನೆ ನೋಡ ಬಡವರು ಮನ ನೋಡಗನ ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಅವ್ರು ಆಗಿನ ಕಾಲಕ್ಕೆ ನಮ್ಮ ಶರಣರೆಲ್ಲ ಸ್ವತಂತ್ರ ಧೀರರು ಅಂದ್ರೆ ಯಾವ ಅರ್ಥದಲ್ಲಿ ಅಂದರೆ ಲಿಬರ್ಟೇರಿಯನ್ ಅರ್ಥದಲ್ಲಿ ಹೇಳಿದರು. ಆಮೇಲೆ ಈ ಲಿಬರ್ಟೇರಿಯನ್ ಕಾನ್ಸೆಪ್ಟ್ನಾಗ ಏನೈತಿ, ಹಿಂದಕ್ಕೆ ಗ್ರೀಕ್ ಮತ್ತು ರೋಮನ್ರ ಕಾಲಕ್ಕೆ ರೈಟ್ ಟು ಡಿಸೆಂಟ್ ಆ್ಯಂಡ್ ರೈಟ್ ಟು ರಿವೋಲ್ಟ್ ಅಂತ ಏನು ರೈಟ್ಸ್ ಇದ್ವು ಮೊದಲಿಂದನೂ ಇದ್ವು. ಇವನ್ ನಿನ್ನ ಸ್ಲೇವರಿ ಸೊಸೈಟಿ ಒಳಗೆ ಪ್ಲಾಟೋ ಮತ್ತು ಅರಿಸ್ಟಾಟಲ್ ಏನು ವಾದ ಮಾಡ್ತಾರಂದ್ರೆ, ನೀನು ಗುಲಾಮ ಇದ್ದಿ, ನೀನು ಗುಲಾಮ ಇದ್ದರೆ ನೀನು ದೈಹಿಕವಾಗಿ ಎಷ್ಟೋ ಗುಲಾಮ, ನಿನ್ನ ಮನಸ್ಸು ಗುಲಾಮಗಿರಿ ಅಲ್ವಾ ಅಂತ ಹೇಳಿದರು. ಸೊ ದ್ಯಾಟ್ ಕನ್ಸೆಪ್ಟ್ ವಾಸ್ ದೇರ್. ಅದನ್ನು ಆರು ಮನೆದು ನಮ್ಮನೇನು ಮಾಡುವರು, ಊರು ಮನೆದು ನಮ್ಮನೆ ಅಂತ ಮಾಡುವರು ಅಂತ ಬಸವಣ್ಣನವ್ರು ಕೇಳ್ತಾರೆ. ಯಾರು ಏನು ಮಾಡ್ತಾರೆ ನಮಗಂತ. ಆನೆಯ ಮೇಲೆ ಹೋವನ ಶ್ವಾನ ಕಚ್ಚಬಲ್ಲದೆ ನಮಗೆ ಕೂಡಲ ಸಂಗನಕ್ಕ ಅಂತ ಹೇಳ್ತಾರೆ. ನ್ಯಾಯನುಷ್ಠಿರಿ ದಾಕ್ಷಣ್ಯಪರ ನಾನಲ್ಲ ಲೋಕ ವಿರೋಧಿ ಅಂತ ಹೇಳ್ತಾರೆ. ಇಟ್ ಈಸ್ ಇನ್ ಡಿಫೆನ್ಸ್ ಆಫ್ ದಿ ವರ್ಲ್ಡ್ ಅವ್ರು ಹೇಳ್ತಾರೆ. ಅದೇ ರೀತಿ ರೈಟ್ ಟು ಡಿಸೆಂಟ್ ಅಂತ ರೈಟ್ ಟು ರಿವೋಲ್ಟ್ ಅಂತ ಹೇಳ್ತಾರೆ. ಅವರು ಓಪನ್ ಆಗಿ ಹೇಳ್ತಾರೆ. ಆನಿ ಬಿಜ್ಜಳಗೆ ಅಂಜಬನಿ ಅಯ್ಯ ಕೂಡಲ ಸಂಗಮ ದೇವರ, ನಾನು ಬಿಜ್ಜಳಗೆ ಅಂಜುತ್ತೇನೆ, ನಾನು ರಾಜಾಗಿ ಹೆದರುವುದಿಲ್ಲ. ಆ ಥರ ಅವರೊಬ್ಬ ರೈಟ್ ಟು ಕ್ರಿಟಿಸೈಸ್ ಅಥವಾ ರೈಟ್ ಟು ಡಿಸೆಂಟ್, ರೈಟ್ ಟು ರಿವೋಲ್ಟ್ ಎಲ್ಲ ನಾವು ಅವರ ವಚನಗಳನ್ನು ಹೇಳ್ಬೋದು. ಈಗಿನ ಕಾಲದಲ್ಲಿ ನಾವು ದೇಶಪರ ಅಥವಾ ಅಧಿಕಾರದ ಪದ ರಿವೋಲ್ಟ್ ಮಾಡಿದರೆ ನಮಗೆ ಪನಿಷ್ಮೆಂಟ್ ಕೊಡ್ತಾರೆ. ಆಗ ಬಸವಣ್ಣನ ಕಾಲದಾಗ ಪನಿಷ್ಮೆಂಟ್ ಇದ್ದು, ಟ್ರಯಲ್ ನಡೀತಿದ್ವು, ಆರ್ಡಿಯಲ್ ಬೈ ಫೈರ್, ಬೈ ಪಾಯ್ಸನ್, ಬೈ ಆರೋ, ಬೈ ಇವು ಎಲ್ಲ ಇದ್ದು. ಆದರೂ ಕೂಡ ಅಲ್ಲಿ ನಮಗೆ ಇತಿಹಾಸದೊಳಗೆ ಈ ಥರ ಬಸವಣ್ಣ ಹಿಂಗೆ ಅಂದಾನ, ಬಿಜ್ಜಳನಿಗೆ ಚಾಲೆಂಜ್ ಮಾಡ್ಯಾನ, ಬಿಜ್ಜಳಗ ಅಂಜುವುದಿಲ್ಲ ಅಂತಂದ್ರಿ ನಿಮಗಂತ ಅವ್ರ ಕಿವಿ ಕಡೆಯವ್ರು ಹೋಗಿ ಹೇಳಿರ್ತಾರೆ. ಆದರೂ ಯಾವ ಪ್ರಕ್ರಿಯೆ ನಡೆಯೋದಿಲ್ಲ, ಕಾನೂನು ಅಥವಾ ನ್ಯಾಯಿಕ ಪ್ರಕ್ರಿಯೆ ನಡೆಯೋದಿಲ್ಲ, ವ್ಯವಸ್ಥೆ ಇದ್ದಿದ್ರು ಕೂಡ. ಇಲ್ಲಿ ನಮಗೆ ಗಮನಿಸಬೇಕಾದ ಪಾಯಿಂಟ್ಸ್ ಏನಪ್ಪ ಅಂತಂದ್ರೆ, ನಮಗೆ ಯಾವ ಎವಿಡೆನ್ಸು ಸಿಗೋದಿಲ್ಲ. ಅಂದ್ರೆ ಅಥಾರಿಟಿ ವಿರುದ್ಧ ಮಾತನಾಡಿದ್ದಕ್ಕೆ, ಡಿಸೆಂಟ್ ಅಥವಾ ಕ್ರಿಟಿಸೈಸ್ ಮಾಡಿದ್ದಕ್ಕೆ ಯಾವುದೂ ಸಿಗೋದಿಲ್ಲ. ಎರಡನೇ, ನಮಗೆ ಬಸವಣ್ಣವರು ಲಿಬರ್ಟೇರಿಯನ್ ಹೇಳಿದ್ರೆ, ನಾನು ಮೇಲು ಮಟ್ಟದ ಲಿಬರ್ಟೇರಿಯನ್ ಯಾಕೆ ಆಗ್ತಾರೆ ಅಂತಂದರೆ, ಈಗ ನಾವು ಹೇಳಿದ್ನಲ್ಲ ಪನಿಷ್ಮೆಂಟ್ ಕೊಡ್ತೇವೆ. ಏನಾರೆ ಈ ಥರ ಅಪರಾಧ ಅಥವಾ ಅಪರಾಧಿಕ ಮನಸ್ಸಿದ್ದರೆ ಅಥವಾ ಅಪರಾಧಗಳನ್ನು ನಡೆದರೆ ನಾವು ಪನಿಷ್ಮೆಂಟ್ ಕೊಡ್ತೇವೆ, ಜೈಲಿಗೆ ಹಾಕ್ತೇವೆ. ರಿಹ್ಯಾಬಿಲಿಟೇಷನ್ನು ಅನೇಕ ತತ್ವಗಳ ಕಾರಣಕ್ಕಾಗಿ ನಾವು ಜೈಲಿಗೆ ಹಾಕ್ತೇವೆ. ಆವಾಗ ಇವರು ಯಾಕೆ ಮೇಲ್ಮಟ್ಟದ ಆಗ್ತದೆ ಅಂದರೆ, ನನಗಿದು ಬಹಳ ವಿಸ್ಮಯವಾಗಿ ಕಾಣ್ತದೆ. ಆವಾಗ ಕಾಪಾಲಿಕ ಶೈವರು ಇರ್ತಾರೆ, ಬಹಳಷ್ಟು ಕಾಪಾಲಿಕ ಶೈವರು ಅಲ್ಲಿ ಇರ್ತಾರೆ. ಕಾಪಾಲಿಕ ಶೈವರು ಈ ತಂತ್ರ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಈ ತಂತ್ರ ವಿದ್ಯೆಯನ್ನು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವರು ಲೈಂಗಿಕತೆಯಲ್ಲಿ ತೊಡಗಬೇಕು. ಲೈಂಗಿಕತೆಯಲ್ಲಿ ತೊಡಗುವ ಮೂಲಕ ನಾವು ಪರಮಾತ್ಮನವನ್ನು ಅಥವಾ ಸತ್ಯವನ್ನು, ಪರಮ ಸತ್ಯವನ್ನು ಕಾಣ್ಕೋಬೇಕು ಅನ್ನೋ ಒಂದು ಪ್ರಾಕ್ಟೀಸಿಂದ ಅಲ್ಲಿ ಅಂಕಿ ಸಂಖ್ಯೆಗಳೇ ನನಗೆ ಇಂಪಾರ್ಟೆಂಟ್ ಅಲ್ಲ. 30,000 ಅಲ್ಲಿ ಲೈಂಗಿಕ ಕಾರ್ಮಿಕರು ಇರ್ತಾರೆ ಅಂತ ಉಲ್ಲೇಖ ಆಗ್ತಾವೆ. 30,000 ಇರದೇ ಇದ್ದರೂ ಪರವಾಗಿಲ್ಲ, ಅಲ್ಲಿ ಇದ್ದಿದ್ದಂತೂ ಸತ್ಯ. ಆದರೆ ಅವ್ರಿಗೆ ಯಾರಿಗೂ ಏನೂ ಪನಿಷ್ಮೆಂಟ್ ಆಗಲ್ಲ. ಅದು ಆಗಿನ ವೈದಿಕ ಏನು ಅಡ್ಮಿನಿಸ್ಟ್ರೇಷನ್ ಇರ್ತದೆ ಅದರ ಪ್ರಕಾರನೂ ಅದು ಪಾಪ ಇರ್ತದೆ, ಪನಿಷ್ಮೆಂಟ್ ಇರೋದಿಲ್ಲ. ಅದಕ್ಕೆ ಬಸವಣ್ಣ ಅವ್ರನ್ನ ಏನು ಮಾಡ್ತಾನೆ, ಅವ್ರನ್ನೆಲ್ಲ ಮುಕ್ತಗೊಳಿಸ್ತಾನೆ, ಅವ್ರನ್ನ ಪತಿತ ಮಾಡ್ತಾನೆ. ಅದಕ್ಕೋಸ್ಕರ ಈ 30,000 ಅಂತನ ಲೆಟ್ಸ್ ಗೋ ಬೈ ದಿ ಫಿಗರ್ ಆಫ್ ದಿ, ಇದು ಹಿರಿಯರು ಹೇಳಿದ ಫಿಗರ್ನ ನಂಬಿಕೊಂಡು 30,000 ವೇಶ್ಯರನ್ನು ಅವರು ಪತಿತ್ವೋದ್ಧಾರ ಮಾಡಿದ್ದಕ್ಕೆ ನನಗೆ ಬಸವಣ್ಣನಿಗಿಂತ ಇನ್ನೊಬ್ಬ ಲಿಬರ್ಟೇರಿಯನ್ ಕಾಣೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ.
ಭಾಳ ಸರಳವಾಗಿ ಅವುಗಳ ಪಾತಕ ಶತಕೋಟಿಯನ್ನು ನಡೆಸಲು ಸಾಲದೆ ಒಂದು ಶಿವನ ನಾಮ, ಸಾಲದೆ ಒಂದು ಹರನ ನಾಮ, ಮುನ್ನ ಮಾಡಿದ ಪಾಪವೆಂಪ ಹೋಗಬಹುದೆಂದು ಚಿಂತಿಸಬೇಡ, ಲಲಾಟ್ಯದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂತ ಕೇಳ್ತಾನಲ್ಲ, ಇದಕ್ಕಿಂತ ಲಿಬರ್ಟೇರಿಯನ್ ನಮಗೆ ಸಿಗಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಇನ್ನು ಎರಡನೇ ಪಾಯಿಂಟಿಗೆ ಬರ್ತೇನೆ. ಇದು ಸಮಾನತೆ ಬಗ್ಗೆ. ಸಮಾನತೆಗಳು ಭಾಳಷ್ಟು ಇತಿಹಾಸ ಐತಿ. ನಾವು ಸಮಾನತೆಯನ್ನು ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ನದಾಗೂ ಹಾಕಿದ್ದೇವೆ. ಯಾವುದೇ ರೀತಿ ತಾರತಮ್ಯ ಮಾಡೋದಿಲ್ಲ, ನಾವು ಸೆಕ್ಯುಲರ್ ಆಗಿರ್ತೇವೆ ಹಾಗೆ ಹೀಗೆ ಅಂತ. ಆದರೆ ನಮಗಿರೋದು ಮತ್ತು ಕೂಡ ಇಲ್ಲಿ ಪೊಲಿಟಿಕಲ್ ಮತ್ತು ಲೀಗಲ್ ಕನ್ಸೆಪ್ಟಾಗಿ ನಾವು ಈಕ್ವಾಲಿಟಿಯನ್ನು ನೋಡ್ತೇವೆ. ನಮಗೆ ಸಮಾನವಾದ ಅವಕಾಶ ಇರಬೇಕು. ಆರ್ಟಿಕಲ್ 14, 15, 16 ನಮಗೆ ಅಪಾರ್ಚುನಿಟೀಸ್ ಇರಬೇಕು. ನಮಗೆ ಯಾವುದೇ ರೀತಿ ತಾರತಮ್ಯ ಇರ್ಬೋದು. ನಾವು ಕಾನೂನಿನ ಮುಂದೆ ಸಮಾನ, ನಮಗೂ ಹಕ್ಕಿರಬೇಕು, ಒಂದು ಓಟ್ ಇರಬೇಕು, ನಮ್ಮ ಪ್ರತಿನಿಧಿ ಆಯಿಸ್ಬೇಕು. ಇದೆ ಸಮಾನತೆ ನಾವು ಮಾತನಾಡೋದು. ಆದರೆ ಬಸವಣ್ಣನ ಕಾಲಕ್ಕೆ ಸಮಾನತೆ ಭಾಳ ವಿಶಾಲವಾದದ್ದಿತ್ತು ಅಂತ ನಾನು ನನ್ನ ಬಸವ ಆ್ಯಂಡ್ ಹ್ಯೂಮನ್ ರೈಟ್ಸ್ನಾಗ 6 ಪರಿಕಲ್ಪನೆ ಮೂಲಕ ಸಮಾನತೆ ಬಗ್ಗೆ ಪರೀಕ್ಷಿಸಿದ್ದೇನೆ. ಒಂದು ಆಧ್ಯಾತ್ಮ, ಎರಡನೇದು ಇಷ್ಟಲಿಂಗ, ಮೂರನೇದು ಶುದ್ಧತೆ, ನಾಲ್ಕನೇದು ಮುಕ್ತ ಸಮುದಾಯ, 5ನೇದು ಕಾಯಕ, 6ನೇದು ದಾಸೋಹ. ಸ್ಪಿರಿಚುವಾಲಿಟಿ ಒಂದೊಂದು ಉದಾಹರಣೆ ಕೊಟ್ಟು ಬಿಡ್ತೇನೆ ಅಷ್ಟೇ. ಸ್ಪಿರಿಚುವಾಲಿಟಿ ಬಗ್ಗೆ, ಆಧ್ಯಾತ್ಮಿಕದ ಬಗ್ಗೆ ಬಸವಣ್ಣನವರು ಅದು ಬಹಳ ಸಾಮಾನ್ಯವಾದ ಉಳ್ಳವರು ಶಿವಾಲಯ ಮಾಡೋರು ನಾನೇನು ಮಾಡಲಿ ಬಡವನಯ್ಯ ಅಂತ ಏನು ಹೇಳ್ತಾರಲ್ಲ, ಅದಕ್ಕೆ ಶ್ರೀಮಂತರು ಬಡವರ ನಡುವೆ ಗ್ಯಾಪ್ ಏನು ಫಿಲ್ ಮಾಡ್ತಾರೆ ಅದು ಒಂದು ಕಾರಣ. ಆದ್ರೆ ಎರಡನೇ ಕಾರಣ ಏನು, ಅವರು ನಂಬಿದಂತಹ ಮಾನವ ಧರ್ಮ ಏನೈತಲ್ಲ ಅದನ್ನು ಇದರಾಗ ಉಚ್ಚರಿಸ್ತಾರೆ. ಎನ್ನ ಕಾಲೇ ಕಂಬ ದೇವರೇ ದೇಗುಲ ಶಿರ ಹೊಣ್ಣ ಕಳಶವಯ್ಯ ಕೂಡಲ ಸಂಗಮ ದೇವಯ್ಯ ಅಂತ ಹೇಳ್ತಾರಲ್ಲ, ನಾನಾ ದೇವರು. ಇದನ್ನು ಮುಂದೆ ಅವರು ಮನುಷ್ಯರನ್ನ ಪ್ರಾಣಲಿಂಗಿಗಳಾಗಿ ನೋಡ್ತಾರೆ. ಅವರು ಈ ಥರ ಅವರು ಸ್ಪಿರಿಚುವಾಲಿಟಿ ಮೂಲಕ ಸಮಾನತೆಯನ್ನು ತರ್ತಾರೆ. ಇಷ್ಟಲಿಂಗ ನಿಮಗೆಲ್ಲ ಗೊತ್ತೈತಿ, ಅದೊಂದು ದಿ ಗ್ರೇಟೆಸ್ಟ್ ಎವರ್ ಫೌಂಡೆಡ್ ಸಿಂಬಲ್ ಅಂತ ನನಗನ್ನಿಸ್ತದೆ. ಇಷ್ಟಲಿಂಗ ಅದು ಒಂದು ಸಾಂಕೇತಿಕ, ಅದಕ್ಕೊಂದು ಆ್ಯಕ್ಚುಲಿ ಅದಕ್ಕೆ ಒಂದು ಫಾರ್ಮ್ ಇಲ್ಲ, ರೂಪ್ ಇಲ್ಲ. ಅದು ಇಟ್ ರೆಪ್ರೆಸೆಂಟ್ಸ್ ದಿ ಅಲ್ಟಿಮೇಟ್ ಟ್ರುತ್, ದಿ ಅಲ್ಟಿಮೇಟ್ ಡಿವಿನಿಟಿ. ಏನು ಎಲ್ಲ ಅಲ್ಟಿಮೇಟ್ ಅದಾವ ಅದನ್ನು ಒಂದು ಅಂಗೈಯಾಗ ಅವರು ತೋರಿಸಿ. ಅದು ಏನು ಮಾಡ್ದಾಗಿನ ಕಾಲದ ಸಮಾಜ ಅಂತಂದರೆ ಈ ಬುಲ್ಡೋಸರ್ ಹಚ್ಚಿ ನೆಲ ಗುಡ್ಡ ಗಾಡು ಸಮ ಮಾಡಿಬಿಡೋಲ್ಲ, ಹಂಗೆ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಇಷ್ಟಲಿಂಗ. ನಾವು ಒಂದು ಸಲ ಹುಟ್ಟೀವಿ, ನೀವು 2 ಸಲ ಹುಟ್ಟಿರಿ ಅಂತನ್ನೋರಿಗೆ ಅದು ಭಾಳ ಸಂಕಷ್ಟ ತಂದಿರ್ಬೋದು ಆ ಕಾಲಕ್ಕೆ. ಆದ್ರೆ ಅದು ಒಂದು ಭಾಳ ಸಾಂಕೇತಿಕವಾಗಿ ಸಮಾನತೆಯನ್ನು ತಂದಂಥದ್ದು. ಇಷ್ಟಲಿಂಗದ ಮೇಲೆ ಸಾಕಷ್ಟು ವಚನಗಳದಾವ. ಅದೇ ರೀತಿ ಪೊಲ್ಯೂಷನ್, ಶುದ್ಧ ಅಶುದ್ಧ ಅಂತ ಏನು ಹೇಳ್ತೇನೆ, ಮೈಲಿಗೆ ಮಡಿ ಅಂತ ಏನು ಹೇಳ್ತೀವಿ, ಅದಕ್ಕೆ ಭಾಳ ಸಿಂಪಲ್ಲಾಗಿ ದೇವ ನಿಮ್ಮ ಪೂಜಿಸಿ ಚೆನ್ನನ ಕುಲ ಚೆನ್ನಾಯಿತು, ದೇವ ನಿಮ್ಮ ಪೂಜಿಸಿ ದಾಸನ ಕುಲ ದೇಶ ಒಡೆಯಿತು ಅಂದರೆ ದೇವ ನಿಮ್ಮಡಿಗೆ ಎರಗಿದ್ದ ಮಡಿವಾಳ ಮಚಯ ನಿಮ್ಮಡಿ ಆದ, ನಿಮ್ಮ ಕಾಲಿನ ಸಮ ಆದ ಅಂತ ಹೇಳ್ತಾರೆ. ಅದೇ ರೀತಿ ಯಾರು ಯಾರು ಆಚರಣೆ ಲಿಂಗ ಪೂಜೆ ಮಾಡ್ಕೊಳ್ತಾರೋ ಅವರೇ ಶುದ್ಧ, ಯಾರು ಮಾಡೋದಿಲ್ಲೋ ಅವರ ಅಸಹ್ಯ ಅಂತ ಹೇಳ್ತಾರೆ. ಇನ್ನು ಅನುಭವ ಮಂಟಪದ ಬಗ್ಗೆ ಓಪನ್ ಕಮ್ಯುನಿಟಿ ಅವರು ಸಮಾನತೆಯನ್ನು ಈ ಎಲ್ಲರನ್ನು, ಎಲ್ಲ ವರ್ಗದವರನ್ನು, ಎಲ್ಲ ಜಾತಿಯವರನ್ನು ಒಳಗೆ ಬಿಟ್ಟುಕೊಂಡು ಆ ಚರ್ಚೆ ಮಾಡಲಿಕ್ಕೆ ಅವರವರ ಅನುಭವವನ್ನು ಹಂಚಲಿಕ್ಕೆ ಏನು ಬಿಟ್ಟನಲ್ಲ, ಅದೇ ಒಂದು ಬಹಳ ದೊಡ್ಡ. ಅದಕ್ಕೆ ನಾವು ಅನೇಕ ಸಲ ಇಟ್ ವಾಸ್ ದಿ ಅಲ್ಟಿಮೇಟ್ ಪಾರ್ಲಿಮೆಂಟ್, ಇಟ್ ಈಸ್ ದ ಪಾರ್ಲಿಮೆಂಟ್ ಆಫ್ ಪಾರ್ಲಿಮೆಂಟ್ಸ್ ಅಂತ ನಾವು ಅನೇಕ ಸಲ ಹೇಳ್ತೇವೆ. ಅಲ್ಲಿ ಕೆಲವು ಒಂದು ವಚನ ನನಗಿರೋದು, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರೇಗಡಿಗೆ, ಕೊರಳಲ್ಲಿ ದೇವನಿರಲು, ಅವರ ಲಿಂಗನಂಬೆ ಸಂಗನಂಬೆ ಕೂಡಲ ಸಂಗಮ ದೇವ, ಅವರ ಮುಖಲಿಂಗಗಳಂಬೆ ಅಂತ ಹೇಳ್ತಾರೆ. ಅವ ಎಷ್ಟೇ ಆಗಲಿ ಈಗ ಅನೇಕ ಸಲ ಏನಾಗ್ತದೆ, ಕಲ್ಚರಲ್ ಸ್ಟ್ಯಾಂಡರ್ಡ್ಸು ಒಂದು ಪ್ಯಾಟರ್ನ್ ಮೇಲೆ ಸೆಟ್ ಆಗ್ತಾವೆ. ನಾವು ಅರ್ವಿ ಅಚಡ ನೋಡಿ ಇದು ಮಾಡ್ತೇವೆ, ನಾವು ಹಂಗೆ ಮಾಡಬಾರ್ದು. ಅನೇಕ ಸಲ
ಈ ಭಾಳ ಬಡತನದಾಗದೇವಿ, ಭಾಳ ತ್ರಾಸತನದಾಗದೇವಿ ಅಂತ ತೋರಿಸ್ಲಿಕ್ಕೆನ ಈಗಿನ ಕೆಲವು ಜಾಲಗಳದಾವೆ. ಈಗ ನೀವು ಬಸ್ ಸ್ಟ್ಯಾಂಡ್ ಅಂತೆಲ್ಲ ನೋಡ್ತೀರಿ, ಕೆಲವು ಕೊಳಕ ಬಟ್ಟೆ ಹೆಂಗೆ ಹುಡುಗಿ 15-16 ವರ್ಷ ಒಂದು ಕೂಸಿನ ಎತ್ಕೊಂಡು ಬಂದಿರ್ತೈತಿ, ಕೂಸು ಮಕ್ಕೊಂಡಿರ್ತೈತಿ, ಅದಕ್ಕೆ ಔಷಧ ಕೊಟ್ಟಿರ್ತಾರೆ, ಡ್ರಗ್ ಹೊಡೆದಿರ್ತಾರೆ. ಅದು ಒಂದು ದಂಧೆ ಆಗಿಬಿಟ್ಟಿದೆ ಅವರಿಗೆ. ಆ ರೀತಿ ನಾವು ಇಲ್ಲಿ ಬೆಳಿಗ್ಗೆ ಮುಂಜಾನೆ ಎದ್ದು ಈ ಕಸ ಎತ್ತಲಿಕ್ಕೆ ಹಳೆ ಇವು ಹಾಲಿನ ಪ್ಯಾಕೆಟು ಬಾಟ್ಲಿ ಗಿಟ್ಲಿ ಎತ್ತಾರಲ್ಲ, ಅವು ನಾವು ಒಂದು ಅಳತೆಗೋಲಿನಿಂದ ನೋಡ್ತೀವಿ, ನೋಡೋದಿಲ್ಲ. ಇವತ್ತು ಅವರು ಮಾಡಿದಂಥ ಕೊಡುಗೆ, ಪರಿಸರ ಸಲುವಾಗಿ ಅವರು ಮಾಡಿದಂಥ ಕೊಡುಗೆ ಇನ್ನು ಯಾರೂ ಮಾಡಿಲ್ಲ. ಇಲ್ಲಿ ಏನು ಭಾಷಣ ಮಾಡ್ಕೊತ ನಾ ಪರಿಸರವಾದಿ ಇದೀವಿ ಅಂತ ಹೇಳ್ಕೊತಾರೆ, ಅವ್ರು ಮಾಡಿಲ್ಲ. ಅವ್ರು ಮಾಡ್ತಾ ಇದ್ದಾರೆ, ಅವರು ಉಪಜೀವನ ಸಲುವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಈ ಈ ಚಿತ್ರಣ ಏನೈತಲ್ಲ, ಎಡದ ಕೈಯಾಗ ಮಾಂಸ ಹಿಡ್ಕೊಂಡು, ಕತ್ತಿ ಹಿಡ್ಕೊಂಡು ಮಾಂಸ ಹಿಡ್ಕೊಂಡು ಇಲ್ಲಿ ಬಾಯಿಗೆ ಸೆರೆ ಗಡಿಗೆ ಕುಡಿದ್ರೆ ಅವನು ಎಷ್ಟೇ ಅಸಹ್ಯ ಇದ್ರು ಅವನ ಬಳ್ಳಾಗ ಲಿಂಗ ಐತೆ ಅಂದಮೇಲೆ ಅವನ್ನ ನಾನು ಮುಖಲಿಂಗಿಗಳಂಬೆ ಅಂತ ಹೇಳ್ತಾನಲ್ಲ ಬಸವಣ್ಣ. ಇದರಿಗಿಂತ ಇನ್ನೆಂಥ ಸಮಾನತೆ ಬೇಕು? ಈ ಬಸವ ಬಾರೈ, ಈ ಮರ್ತ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಮತ್ತಾರೂ ಇಲ್ಲಯ್ಯ, ಮತ್ತಾರೂ ಇಲ್ಲಯ್ಯ, ಮತ್ತಾರೂ ಇಲ್ಲಯ್ಯ, ನಾನು ಒಬ್ಬನೇ ಭಕ್ತನು. ಮರ್ತ ಲೋಕದೊಳಗಣ ಭಕ್ತರೆಲ್ಲರೂ ಜಂಗಮ ಲಿಂಗ ನೀನೇ ಕೂಡಲ ಸಂಗಮ. ನಾ ಬರೇ ಒಬ್ಬ ಭಕ್ತ. ನೀವು ಸಹಜೀವನ ಮಾನವತಾ ಧರ್ಮ ಅಥವಾ ಮಾನವ ಧರ್ಮ ಅಂದಮೇಲೆ ಇದಕ್ಕೆ ನನ್ನ ಸಹಜೀವಿಗಳ ದೇವರು ಅದ ಮಾನವ ಧರ್ಮ. ಸಹಜೀವಿಗಳನ್ನು ದೇವರಾಗಿ ನೋಡ್ರಿ ಅಂತ ಹೇಳ್ತಾನೆ ಬಸವಣ್ಣ. ಅದನ್ನು ಇನ್ನೊಂದು ಭಾಳಷ್ಟು ಇನ್ನೊಂದು ಹೆಜ್ಜೆ ಡೀಪ್ ಹೋದಂಥ ಇದು ಟಾಯ್ಸ್ ಬಾರ್. ಈಗ ಕೆಲವು ನಾವು ಪರಂಪರೆ ಒಳಗೆ ನೋಡ್ತೇವೆ, ಟ್ರೆಡಿಷನ್ಸ್ ಒಳಗೆ ನೋಡ್ತೇವೆ, ಎಲ್ಲರೂ ಹುಟ್ಟಿಗೂ ಒಂದು ಆಧ್ಯಾತ್ಮಿಕ, ಒಂದು ಧಾರ್ಮಿಕ, ಒಂದು ಮ್ಯಾಜಿಕಲ್ ಫಾರ್ಮ್ ಕಟ್ಟಿದಂಥದ್ದಿರ್ತದೆ. ನೀವು ಯಾವುದೇ ಮಹಾಪುರುಷರ ಪುಣ್ಯ ಪುರುಷರನ್ನು ಸಂತರ ಸಾಧುರನ್ನ ತಗೋರಿ, ಅವ್ರ ತಾಯಿ ತಂದೆಗೆ ಮಕ್ಕಳ ಆಗಿರಂಗಿಲ್ಲ. ಅವರೊಂದು ದೇವರಿಗೆ ನಡ್ಕೋತಾರೆ, ಅವರೊಬ್ಬ ಸಾಧುಗೆ ನಡ್ಕೋತಾರೆ, ಸಾಧು ಬರ್ತಾನೆ, ಸಾಧು ಆಶೀರ್ವಾದ ಮಾಡ್ತಾರೆ, ಮಕ್ಕಳು ಹುಟ್ಟುತ್ತಾರೆ, ಇವ ಜಗತ್ತಾಳ್ತಾನಂತ ಹೇಳ್ತಾನೆ, ಅವ ಜಗತ್ತಾಳಿ ಬಿಡ್ತಾನೆ. ಈ ಥರ ಬರ್ಕೊತ ಬಂದಂಥ ಇದಕ್ಕೆ ಒಂದು ವಚನ, ಕೊಲೆಗಣ್ಣಲ್ಲದ ಪಿಂಡದ ನೆಲದಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ ಇಲ್ಲಿ. ನನಗೆ ರಾಜೂರ್ ಸರ್ ಅವರ ಶಿಷ್ಯರ ಕೆಲವರು ಜಲಬಿಂದು ವ್ಯವಹಾರ, ನಿಮ್ಮ ಶಿಷ್ಯರು ಬರೆದಂತಹ ವಿಶ್ಲೇಷಣೆ ಒಳಗೆ ಜಲಬಿಂದು ವ್ಯವಹಾರ ಅಂದ್ರೆ ನೀರಿನ ವ್ಯವಹಾರ ಎಲ್ಲ ಒಂದ ಅಂತ ಬರ್ದಾರ. ಅದು ಹಂಗಲ್ಲ ಸರ್. ಜಲಬಿಂದುವಿನ ವ್ಯವಹಾರ ಅಂದ್ರೆ ಅಂಡಾಣು ವೀರ್ಯಾಣು ಮಿಶ್ರಣಗೊಂಡು ಏನು ಬೆಳೀತದಲ್ಲ ಗ್ರಹಣ, ಅದು ಜಲಬಿಂದುವಿನ ವ್ಯವಹಾರ ಒಂದೇ. ಆಶೆ ಆಮಿಷ ರೋಷ ಹರ್ಷ ವಿಷಯಾದಿಗಳೆಲ್ಲ ಒಂದೇ. ಕಾಶಿಕ ಮಾರನಾದ ಇದು ಅಂದ್ರೆ ಕರ್ಣದಲ್ಲಿ ಜನಿಸಿದವರಂತೆ ಜಗದೊಳಗೆ ಅಂತ ಹೇಳ್ತಾರೆ. ಯಾರೂ ಹುಟ್ಟಿನಿಂದ, ಯಾರೂ ಬೇರೆ ಮಾರ್ಗದಿಂದ ಹುಟ್ಟಿದ ಸಿಗದಂಗಿಲ್ಲ, ಎಲ್ಲರೂ ಯೋನಿ ಮಾರ್ಗದಿಂದಲೇ ಬರಬೇಕು ಅಂತ ಹೇಳ್ತಾರಲ್ಲ. ಇದು ಒಂದು ನೈಸರ್ಗಿಕ ಕಾನೂನಿನ ಮಹತ್ವವಾದ ತತ್ವ. ನಿಸರ್ಗದಿಂದ ಬಿಟ್ಟು ನಾವು ಹೊರಗೆ ಹೋಗೋಕೆ ಆಗೋದಿಲ್ಲ ಅಂತ ಪ್ರತಿಪಾದಿಸಿದಂತಹ ನೈಸರ್ಗಿಕ ಕಾನೂನು ಮೂಲ ಸಂಶೋಧಕ ಬಸವಣ್ಣ ಅಂತ ನಾನು ಹೇಳ್ತೇನೆ. ಇನ್ನು ಕಾಯಕದ ಬಗ್ಗೆ ತಮಗೆಲ್ಲ ಗೊತ್ತದ. ಈ ಒಟ್ವಿನ ಕಾನ್ಸೆಪ್ಟು ಇವೆರಡರ ಬಗ್ಗೆ ಸರ್ ದರ್ಗಾ ಸರ್ ಕೇಳು. ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾದಂದು ಬಸವಣ್ಣ ನಾದಡೆ ನಿಮ್ಮಾಣೆ ಮುರಾದರಾಡ ತಲೆದಂಡ ನಾನು ಜಾತಿ ಕೇಳಿದ್ರೆ ನಾನು ತಲೆದಂಡನ ಕೊಡ್ತೇನೆ ಅಂತ ಹೇಳ್ತಾರ. ಇದು ಕಾಯಕ ಈಸ್ ನಥಿಂಗ್ ಬಟ್ ಪ್ರೊಡಕ್ಟಿವಿಟಿ. ಈ ಶ್ರಮಿಕ ವರ್ಗ ಏನೈತದ ಅದು ಯಾವಾಗಲೂ ಕಾಯಕ ಮಾಡ್ಕೊತಾನೆ ಇರಬೇಕು. ಕಾಯಕ ಮತ್ತು ದಾಸೋಹ ಟ್ವಿನ್ ಕಾನ್ಸೆಪ್ಟ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಅದು ಒಂದು ಇಟ್ ಈಸ್ ಅ ಮೀನ್ಸ್ ಆದ್ರೆ ದಾಸೋಹ ಈಸ್ ಎನ್ ಎಂಡ್. ನಾವು ಕಾಯಕದಿಂದ ದುಡಿದಿದ್ದನ್ನು ದಾಸೋಹದ ಮೂಲಕ ಹಂಚಬೇಕು ಅಂತ ಹೇಳ್ತಾರೆ ಹೊರತಾಗಿ ಅದು ನನ್ನ ಸಾಮಾಜಿಕ ನ್ಯಾಯದ ಅಧ್ಯಯನದಲ್ಲಿ ಬಹಳ ವಿಸ್ತಾರವಾಗಿ ನಾನು ಮಾಡೀನಿ. ಇದು ದಾಸೋಹದ ಮಾಡಿ ಭಾಳಷ್ಟು ಇವು ಅದಾವ ವಚನಗಳು. ಒಂದು, ನಾನು ಆರಂಭ ಮಾಡುವನೆಯ ಗುರುಪೂಜೆಗೆಂದು, ನಾನು ವ್ಯವಹಾರ ಮಾಡುವನೆಯ ಲಿಂಗಾರ್ಚನೆಗೆಂದು, ನಾನು ಪರಸೇವ ಸೇವೆ ಮಾಡುವನೆಯ ಜಂಗಮ ದಾಸೋಹಕ್ಕೆಂದು ಅಂತ ಹೇಳಿ ಈ ಥರ ಸಮಾನತೆಯನ್ನು ಅನೇಕರ ಮೂಲಕ
ಸಾರ್ತಾರೆ. ಈಗ ಇನ್ನು ಒಂದು 5 ನಿಮಿಷ ಟೈಮ್ ಇದ್ದಿದ್ದಕ್ಕೆ ನಾನು ನನ್ನ ಕೊನೆ ಫ್ರ್ಯಾಟರ್ನಿಟಿ ಬಗ್ಗೆ ಒಂದು ಹೇಳ್ಬಿಡ್ತೇನೆ. ಭ್ರಾತೃತ್ವದ ಬಗ್ಗೆ. ಭ್ರಾತೃತ್ವಕ್ಕೂ ಕೂಡ ಬಹಳ ದೀರ್ಘವಾದ ಇತಿಹಾಸ ಐತಿ. ಪ್ಲಾಟೋ ಅರಿಸ್ಟಾಟಲ್ದಿಂದ ಶುರುವಾಗ್ತೈತಿ. ಪ್ಲಾಟೋಗ ಭ್ರಾತೃತ್ವ ಅಂತಂದ್ರೆ ಟು ಶೇರ್ ದಿ ನಾಲೆಜ್, ಜ್ಞಾನವನ್ನು ಹಂಚಿಕೊಳ್ಳೋದು ಭ್ರಾತೃತ್ವ ಅಂದ. ಅರಿಸ್ಟಾಟಲ್ ಪೊಲಿಟಿಕಲಿ ನಾವೆಲ್ಲ ಒಂದಾಗಬೇಕು, ಪೊಲಿಟಿಕಲಿ ನಾವು ಮೊದಲು ಗೆಳೆಯರಾಗಬೇಕು, ಗೆಳೆತನಕ್ಕೆ ಭ್ರಾತೃತ್ವ ಅಂದ. ಅದೇ ರೀತಿ ಫ್ರೆಂಚ್ ರೆವಲ್ಯೂಷನ್ನಾಗ ಭ್ರಾತೃತ್ವಕ್ಕೆ ಯೂನಿಟಿ ಮತ್ತು ಸಾಲಿಡ್ಯಾರಿಟಿಗೆ ಹೇಳಿದರು. ಅಂಬೇಡ್ಕರರು ಪ್ರಪ್ರಥಮ ಬಾರಿಗೆ ಭ್ರಾತೃತ್ವ ಅನ್ನೋ ಪದವನ್ನು ನಮ್ಮ ಸಂವಿಧಾನಕ್ಕೆ ಮೌಲ್ಯವಾಗಿ ಅಳವಡಿಸಿಕೊಂಡು ಅದಕ್ಕೊಂದು ಅರ್ಥಗರ್ಭಿತವಾದ ಅರ್ಥವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದರ ಉದ್ದೇಶ ಇಷ್ಟೇ. ಸಂವಿಧಾನದ ಮೌಲ್ಯವಾಗಿ ಇದು ದೇಶದ ಐಕ್ಯತೆ, ಇದು ದೇಶದ ಒಗ್ಗಟ್ಟು ಮತ್ತು ಸಮಾನತೆಯನ್ನು ಕಾಪಾಡಲು ಒಂದು ಮಾರ್ಗ ಅಂತ ಅಂಬೇಡ್ಕರ್ ಅವರು ಹೇಳಿದರು. ಭ್ರಾತೃತ್ವ ಅಂದರೆ ಏನು? ಅಣ್ತಮ್ಮಂದ್ರಾಗಿರಿಪ್ಪ ಚಲೋತ್ನಾಗ ನಡ್ಕೊಂಡು ಹೋಗ್ರಿ, ಅದಷ್ಟಕ್ಕೆ ಅಲ್ಲ. ಇದರಿಂದ ಆಗೋ ಲಾಭ ಏನು ಅಂತಂದ್ರೆ ನಾವು ಇದನ್ನು ಸಮಾನತೆಯನ್ನು ಕಾಪಾಡಿಕೊಂಡು ಹೋಗಲು ಇದು ಉಪಯುಕ್ತ ಆಗತೈತಿ ಅಂತ ಹೇಳ್ತಿ. ಇದರಲ್ಲಿ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಕೂಡ ಇಂದಿರಾ ಸಹಾನಿ ಪ್ರಕರಣದಲ್ಲಿ ಎಲ್ಲಿ ಅಸಮಾನತೆ ಇರುತ್ತದೆಯೋ ಅಲ್ಲಿ ಸಾಮಾಜಿಕ ಗುಂಪುಗಳ ನಡುವೆ ಐಕ್ಯತೆ ಇರುವುದಿಲ್ಲ, ಎಲ್ಲಿವರೆಗೂ ಅಸಮಾನತೆ ಇರುತ್ತದೆಯೋ ಅಲ್ಲಿವರೆಗೆ ಭ್ರಾತೃತ್ವ ಒಂದು ಕನಸಾಗಿ ಉಳಿಯುತ್ತದೆ ಅಂತ ಹೇಳಿದ್ರೆ AMS ಪ್ರಕರಣದಲ್ಲಿ ಭ್ರಾತೃತ್ವ ಸಮಾನತೆ ಸಾಧಿಸುವ ಒಂದು ಮಾರ್ಗ ಎಂದು ಹೇಳಿತು. ಇತ್ತೀಚಿನ ನಂದಿನಿ ಶಂಕರ್ ಪ್ರಕರಣದಲ್ಲಿ ಸಮಾನತೆ ಮತ್ತು ಜಾತ್ಯತೀತ ನಿರ್ಮಿಸುವ ಮಾರ್ಗ ಅಂತ ಹೇಳ್ತಾ ರಾಜ್ಯದ ಅಧಿಕಾರವನ್ನು ಮಿತಿಗೊಳಿಸಲಿಕ್ಕೆ, ರಾಜನೀತಿ ನಿರ್ದೇಶನ ತತ್ವಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ, ಭಾರತದ ಸಂಯುಕ್ತತೆಯನ್ನು ರಕ್ಷಿಸಲು, ಮಾನವ ಹಕ್ಕುಗಳನ್ನು ರಕ್ಷಿಸಲು ಭ್ರಾತೃತ್ವ ಬೇಕೇ ಬೇಕು ಅಂತ ಅವರು ಆ ಪ್ರಕರಣದಲ್ಲಿ ಹೇಳಿದರು. ಬಸವಣ್ಣ ತನ್ನ ಸಹಜೀವಿಗಳನ್ನು ಹೆಂಗೆ ಕಂಡ ಅಂತನ್ನೋದು ಇದು ಅಗದಿ ಸಿಂಪಲ್ ಹೇಳಿದ್ನಲ್ಲ ಹಿಂದೆ. ಇವನು ಯಾರವ ಎಂದೆನಿಸಬೇಕಯ್ಯ, ಇವ ನಮ್ಮವ ಎಂದೆನಿಸುವ ಅಂತ ಅಂದ್ರೆ ಸಹಜೀವಿಗಳಿಗೆ ಬಸವ ಬಾರಯ್ಯ ಅಂತ ಹೇಳಿದ್ನಲ್ಲ. ಆ ವಚನದಲ್ಲಿ ಕೂಡ ಭ್ರಾತೃತ್ವ ಎಲ್ಲ ಅವರು ಅನೇಕ ವಚನಗಳಲ್ಲಿ ಭ್ರಾತೃತ್ವಗಳನ್ನು ಸಾರ್ತಾವ ಅಂತ ಹೇಳ್ತಾ, ಅದಕ್ಕೆ ಈ ಲಿಬರ್ಟಿ, ಈಕ್ವಾಲಿಟಿ, ಫ್ರ್ಯಾಟರ್ನಿಟಿ ಮೂಲಕ ನಾವು ಮಾನವ ಹಕ್ಕುಗಳ ಏನು ಸಂರಕ್ಷಣೆ ಮಾಡ್ತೀವಿ, ಈ ಮೂಲ ಸೂತ್ರಗಳೇನದವು ಇವುಗಳು ಬಸವಣ್ಣ ಪ್ರತಿಪಾದಿಸಿದ್ದಕ್ಕಿಂತ ಹೆಚ್ಚಿಗೆ ನಾವೇನು ಸಾಧಿಸೋಕ್ಕಾಗಿಲ್ಲ ಇಲ್ಲಿವರೆಗೂ, ಅಥವಾ ಇನ್ನುವರೆಗೂ ನಾವು ಕಂಡುಕೊಳ್ಳೋಕ್ಕಾಗಿಲ್ಲ. ಬಸವಣ್ಣನ ಅರ್ಥದಲ್ಲಿ ಸ್ವಾತಂತ್ರ್ಯ ಆಗಲಿ, ಸಮಾನತೆ ಆಗಲಿ, ಭ್ರಾತೃತ್ವ ಆಗಲಿ ಅವು ಹಲವು ಬಹಳ ವಿಶಾಲವಾದದ್ದು. ಅವುಗಳನ್ನು ನಾವಿನ್ನೂ ಅರ್ಥೈಸಿಕೊಳ್ಳಬೇಕು, ಇನ್ನೂ ಅರ್ಥಪೂರ್ಣವಾಗಿ ಅವನನ್ನು ಅರ್ಥ ಮಾಡಿಕೊಂಡು ನಾವು ಪ್ರಚರಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ಮಾಡಿ ಸಮಯದಲ್ಲಿ ನನ್ನ ಈ ಕಿರು ಉಪನ್ಯಾಸ ವಿದಾಯ ಹೇಳ್ತೇನೆ. ನಮಸ್ಕಾರ.